ಅಭಿವೃದ್ಧಿಯ ಒಂದು ಬಂಡವಾಳ ಒಂದು ಮಳೆ ಬಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಹದಗೆಡುತ್ತೆ, ರಸ್ತೆಗಳು ಯಾವ ರೀತಿ ಇದಾವೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇಲ್ಲೆಲ್ಲಿ ಗುಂಡಿಗಳಿದೆ ಅಲ್ಲೆಲ್ಲ ಕೂಡ ನೀರು ಸೇರ್ಕೊಂಡು ರಾಜಕಾಲುವೆಗಳ ನೀರಿದೆ, ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ನಾನೀಗ ಸದ್ಯಕ್ಕೆ ಏನು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆ ಲಿಂಕ್ ಕೊಡುವಂತ ಕೋಗಿಲು ಕ್ರಾಸ್ ನಲ್ಲಿ ಇದನ್ನ ನೋಡ್ತಾ ಇರಬಹುದು. ಯಾವ ರೀತಿ ಇಲ್ಲಿ ರಸ್ತೆ ಸರೋವರದ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗಾಗಲೇ ಏನು 3 ಗಂಟೆಗಳ ಮುಂಚೆ ಈ ಒಂದು ರಾಜಕಾಲುವೆ ನೀರು ಸರಿಯಾಗಿ ಹರಿದೆ, ಮಳೆ ನೀರೆಲ್ಲ ರಸ್ತೆ ಮೇಲೆ ಹರಿದು ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳ ಒಳಗೆ ನುಗ್ಗಿತ್ತು. ತುಂಬಾನೇ ಸಮಸ್ಯೆ ಆಗಿತ್ತು, ತುಂಬಾನೇ ಅವ್ಯವಸ್ಥೆ ಆಗಿತ್ತು. ಇರ್ತಕ್ಕಂಥ ನೀರನ್ನ ಸುಮಾರು ಗಂಟೆಗಳ ಕಾಲ ಇರ್ತಕ್ಕಂಥ ನಿವಾಸಿಗಳು ಈಚೆ ಹಾಕಿದ್ರು. ಏನು ಮಳೆ ಸ್ವಲ್ಪ ಬಿಡುವು ಕೊಟ್ಟ ಬಳಿಕ ಅದನ್ನ ಮಾಡಿದ್ರು. ಆದ್ರೆ ಈಗ ಮತ್ತೆ ಮಳೆ ಶುರುವಾಗಿರ್ತಕ್ಕಂಥದ್ದು, ಮತ್ತೆ ಅದೇ ರೀತಿ ಮಳೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮತ್ತೆ ಈ ರಸ್ತೆ ಸರೋವರದ ರೀತಿಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಏನು ಇಲ್ಲಿರ್ತಕ್ಕಂಥ ಸಮಸ್ಯೆ ಪ್ರತಿ ಬಾರಿ ಮಳೆ ಬಿದ್ದಾಗ್ಲೂ ಕೂಡ ಇದೇ ರೀತಿ ಆಗುತ್ತೆ. ರಾಜಕಾಲುವೆ ನೀರು ಸರಿಯಾಗಿ ಹರಿತಾ ಇಲ್ಲ, ತುಂಬಾನೇ ಟ್ರಾಫಿಕ್ ಇದೆ, ಇಲ್ಲಿ ರಸ್ತೆ ಕೂಡ ಸರಿ ಇಲ್ಲ, ತಗ್ಗು ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಬಿಬಿಎಂಪಿ ವಿಫಲ ಆಗಿದೆ ಅಂತ ಹೇಳಿ ಹಿಡಿ ಶಾಪವನ್ನ ಇಲ್ಲಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಮನೆ ಮಾಲೀಕರು ಕೂಡ ಮಾಡ್ತಾ ಇದೆ. ಮನೆಗಳಿಗೂ ಕೂಡ ನೀರು ನುಗ್ತಾ ಇದೆ. ಸೊ ಈ ರೀತಿ ಸಮಸ್ಯೆ ಮಳೆ ಬಿದ್ದಾಗ ಆಗಾಗ ಕಂಡು ಬರುತ್ತೆ. ಯಲಹಂಕ ಆಗಿರ್ಬೋದು, ಅದರ ಸುತ್ತಮುತ್ತ ಭಾಗಗಳಲ್ಲಿ ಮಳೆ ಬಿದ್ದಾಗ ತೀವ್ರ ಸಮಸ್ಯೆ ಉಂಟಾಗುತ್ತೆ. ಇಷ್ಟಾದ್ರೂ ಕೂಡ ಇನ್ನು ಬಿಬಿಎಂಪಿ ಬಗ್ಗೆ ಗಮನ ಹರಿಸಿಲ್ಲ, ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇನ್ನೂ ಕೂಡ ಚಿತ್ತ ಹರಿಸಿಲ್ಲ. ಇನ್ನಾದ್ರೂ ಕೂಡ ಈ ಒಂದು ಕೋಗಿಲು ಮುಖ್ಯ ರಸ್ತೆ ಈಗಾಗಲೇ ಕೂಡ ತುಂಬಿ ಹೋಗಿತ್ತು, ಅನಾನುಕೂಲ ಆಗಿತ್ತು. ಮತ್ತೆ ಮಳೆ ಮುಂದುವರಿತಾ ಇರೋದ್ರಿಂದ ಮತ್ತೆ ಅದೇ ಸ್ಥಿತಿಗೆ ಮರಳುವಂತ ಎಲ್ಲ ಸಾಧ್ಯತೆ ಇದೆ. ಇನ್ನಾದ್ರೂ ಕೂಡ ಬಿಬಿಎಂಪಿ ಬಗ್ಗೆ ಗಮನ ಹರಿಸಿ ಈ ಒಂದು ರಸ್ತೆಗೆ ಸೂಕ್ತ ಪರಿಹಾರನ ಕಲ್ಪಿಸಬೇಕು ಅಂತ ಹೇಳಿ ಕೋಗಿಲು ಕ್ರಾಸ್ ಮತ್ತು ಯಲಹಂಕ ನಿವಾಸಿಗಳು ಆಗ್ರಹವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಉಲ್ಲಾ ಜೊತೆ ಲಕ್ಷ್ಮೀ ನರಸಿಂಹ, TV9.